ಹಲೋ, ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಆರುಷ್ಗೆ ಮನೆಯಲ್ಲಿಯೇ ನಾನು ಯಾವ ತರದ್ದು ಆಕ್ಟಿವಿಟೀಸ್ ಮಾಡಿಸ್ತೇನೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ. ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ಹೇಳ್ತೇನೆ, ನಮ್ಮ ಆರುಷ್ ಮೊಬೈಲ್ ಟಿವಿ ಅದನ್ನ ವೀಕ್ ಡೇಸ್ ಅಲ್ಲಿ ನೋಡೋದಿಲ್ಲ, ವೀಕೆಂಡ್ ಅಲ್ಲಿ ಒಂದು ದಿನ ನೋಡ್ತಾನೆ ಟಿವಿ ಅಂತ ಹೇಳಿ. ಮೊಬೈಲ್ ಅಭ್ಯಾಸ ಏನು ಇಲ್ಲ, ಮೊಬೈಲ್ ತೋರಿಸೋದಿಲ್ಲ ನಾವು. ಸೊ ವೀಕ್ ಡೇಸ್ ಅಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಮನೆಯಲ್ಲೇ ಇದ್ದು ಟಿವಿ ಆನ್ ಮಾಡೋದಿಲ್ಲ, ಅದು ಹೇಗ್ ಸಾಧ್ಯ ಅಂತ ಹೇಳಿ ಎಲ್ಲರಿಗೂ ಒಂದು ಕ್ವೆಶನ್ ಬರಬಹುದು. ಸೊ ನಾನ್ ಏನ್ ಮಾಡ್ತೇನೆ, ಬೆಳಗ್ಗೆ ನನ್ ಕೆಲ್ಸ ಬೇಗ ಮುಗಿಸಿ, ಬೆಳಗಿನ ಕೆಲಸ ಮುಗಿಸೋದಂತೆ ಬೆಳಗಿನ ತಿಂಡಿ ಅದ್ರ ಜೊತೆಗೆ ಮಧ್ಯಾಹ್ನದ್ದು ಊಟ ಕೂಡ ನಾನು ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಪ್ರಿಪೇರ್ ಮಾಡಿ ಇಟ್ಟಿರ್ತೇನೆ. ಸೊ ಅದಾದ್ಮೇಲೆ ನನ್ನ ಟೈಮ್ ಕಂಪ್ಲೀಟ್ ಆಗಿ ಆರುಷ್ ಜೊತೆಗೆ ಇರ್ತದೆ. ಸೊ ಸೀಸನ್ ಮೇಲೆ ಡಿಪೆಂಡ್ ಆಗಿರ್ತದೆ ನಮ್ದೊಂದು ರುಟೀನ್. ಮಳೆಗಾಲ ಅಥವಾ ಚಳಿಗಾಲ ಇದ್ರೆ ಬೆಳಗ್ಗೆ ಟೈಮಲ್ಲಿ ನಾನು ಸ್ವಲ್ಪ ಹೊತ್ತು ಅವನನ್ನ ಹೊರಗಡೆ ಕರ್ಕೊಂಡು ಹೋಗ್ತೇನೆ. ಬೇಸಿಗೆಗಾಲ ಆದ್ರೆ ಬೆಳಗ್ಗೆ ಕರ್ಕೊಂಡು ಹೋಗೋದಿಲ್ಲ, ಸಂಜೆ ಟೈಮಲ್ಲಿ ಕರ್ಕೊಂಡು ಹೋಗ್ತೇನೆ. ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮಕ್ಳಿಗೆ ಒಳಗಡೆ ಏನಾದ್ರೂ ಆಕ್ಟಿವಿಟೀಸ್ 100% ಮಾಡ್ಲೇಬೇಕಾಗ್ತದೆ, ಇಲ್ಲದಿದ್ರೆ ಅವ್ರು ಖಾಲಿ ಕುತ್ಕೊಳ್ಳೋದಿಲ್ಲ. ಅಂಡ್ ನಾವೊಬ್ರು ಯಾರಾದ್ರೂ ಅವ್ರ ಜೊತೆ ಇರ್ಲೇಬೇಕಾಗ್ತದೆ, ಅವ್ರೊಬ್ರೇ ಆಟ ಆಡುವಷ್ಟು ಅವರು ಬೆಳ್ದಿರೋದಿಲ್ಲ. ಸೊ ನನ್ನ ಟೈಮನ್ನ ನಾನು ಆದಷ್ಟು ಅವನಿಗೆ ಕೊಡ್ತೇನೆ. ಕೆಲವೊಂದ್ಸಲ ಏನ್ ಮಾಡ್ತೇನೆ, ನಾನೇನಾದ್ರೂ ಕೆಲಸದಲ್ಲಿ ಬ್ಯುಸಿ ಇರುವಾಗ ಅವನಿಗೆ ಕೆಲವೊಂದು ಟಾಯ್ಸ್ ಆಗಿರಬಹುದು ಅಥವಾ ಕೆಲವೊಂದು ಪಜಲ್ ಅಂದ್ರೆ ತುಂಬಾ ಇಷ್ಟ ಇರುತ್ತಲ್ವಾ, ಅದನ್ನ ಸಾಲ್ವ್ ಮಾಡೋಕ್ ಹೇಳಿ ನಾನು ಹೋಗಿ ಕೆಲಸ ಮಾಡ್ತೇನೆ. ಇವಾಗ ನೀವಲ್ಲಿ ಸೈಡ್ ಅಲ್ಲಿ ನೋಡ್ತಿರಬಹುದು, ಅವೆಂಜರ್ಸ್ ಪಜಲ್, ಕಾರ್ಡ್ ಪಜಲ್ ಬರುತ್ತಲ್ವಾ, ಅದನ್ನ ಅವನು ಸಾಲ್ವ್ ಮಾಡಿ ಇಟ್ಟಿದ್ದಾನೆ. ಸೊ ಆ ಟೈಮಲ್ಲಿ ನಾನೇನಾದ್ರೂ ಬೇರೆ ಕೆಲಸ ಮಾಡ್ತಾ ಇರ್ತೇನೆ. ಆಕ್ಚುಲಿ ಇವಾಗ ನಾನು ವಾಯ್ಸ್ ಓವರ್ ಕೊಡುವಾಗ ಕೂಡ ಅವನು ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಅದೇ ಪಜಲ್ ಅನ್ನ ಸಾಲ್ವ್ ಮಾಡ್ತಾ ಇದ್ದಾನೆ. ಸೊ ಮಕ್ಳಿಗೆ ಯಾವ್ದಾದ್ರು ಒಂದು ಪಜಲ್ ಅಥವಾ ಯಾವ್ದೋ ಒಂದು ಆಟದ ಸಾಮಾನು ಇಷ್ಟ ಅಂತ ಇರುತ್ತಲ್ವಾ, ಸೊ ಅದ್ರಲ್ಲಿ ಅವರನ್ನ ಎಂಗೇಜ್ ಆಗಿ ಇಡೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಇದು ಒಂದು ದಿನದಲ್ಲಿ ಆಗುವಂತಹ ಕೆಲಸ ಅಲ್ಲ, ನಾವು 100 ಬಾರಿ ಹೇಳ್ತಾ ಇರುವಾಗ ಅವ್ರು ಅದಕ್ಕೆ ಸೆಟ್ ಆಗ್ತಾರೆ. ನಾನು ಫ್ರೀ ಆಗಿರುವಾಗ ನಾನು ಪಕ್ಕದಲ್ಲಿ ಕುತ್ಕೊಂಡು ಅವನನ್ನ ಬರೆಸ್ತೇನೆ. ಇದು ರೀಸೆಂಟ್ ಆಗಿ ಶುರು ಮಾಡಿರೋದು. ನಾನು ಜಾಸ್ತಿ ಹೆವಿ ಏನು ಬರ್ಸೋದಿಲ್ಲ, ಜಸ್ಟ್ ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ವಿ, ಯು, ಅವನಿಗೇನು ಈಸಿ ಇದೆ ಅದನ್ನ ನಾನು ಬರೀಲಿಕ್ಕೆ ಹೇಳಿ ಕೊಡ್ತಾ ಇದ್ದೇನೆ. ಅಂಡ್ ಯಾವುದೇ ಒಂದು ಡಾಟ್ ಅಥವಾ ಒಂದು ಏನು ಅಚ್ಚು ಇಲ್ಲದೆ ಬರೆಯೋದಕ್ಕೆ ಅವನಿಗೆ ಆಗೋದಿಲ್ಲ. ಸೊ ಡಾಟ್ ಹಾಕಿ ಅಥವಾ ಏನಾದ್ರೂ ಒಂದು ನಾನು ಸ್ವಲ್ಪ ಬರೆದು ಅದ್ರ ಮೇಲೆ ಅವನು ಡಾರ್ಕ್ ಆಗಿ ಬರೆಯುವ ಹಾಗೆ ಎಲ್ಲ ನೋಡ್ಕೊಂಡು ಬರೆಸ್ತೇನೆ. ಇದು ಸ್ವಲ್ಪ ದಿನದಿಂದ ಶುರು ಮಾಡಿದ್ದಷ್ಟೇ. ಒಮ್ಮೆ ಫೆಬ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಅದಾದ್ಮೇಲೆ ಅವನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ. ಸೊ ಬರ್ಸೋದನ್ನ ಅಲ್ಲೇ ಸ್ವಲ್ಪ ಸ್ಲೋ ಮಾಡಿ ಕಲರಿಂಗ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿದ್ದ. ಸೊ ಕಲರಿಂಗ್ ಮಾಡಿಸ್ತಿದ್ದೆ ಕ್ರಯಾನ್ಸ್ ಕೊಟ್ಟು. ಸೊ ಇವಾಗ ಹೇಗಿದ್ರು 3 ವರ್ಷ ಆಗಿದೆ, ಇನ್ನು ಚೆನ್ನಾಗಿ ಒಂದು ಅಭ್ಯಾಸ ಮಾಡಿದ್ರೆ ಸ್ಲೋಲಿ ಕಲ್ತ್ಕೊಂಡು ಹೋಗ್ತಾನೆ ಅಂತ ಹೇಳಿ ಇವಾಗ ಸ್ವಲ್ಪ ಸ್ವಲ್ಪ ಬರೆಸ್ಲಿಕ್ಕೆ ಶುರು ಮಾಡಿದ್ದೇನೆ. ಇನ್ನೊಂದೇನಂದ್ರೆ, ಅವ್ರೇನಾದ್ರೂ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂದ್ರೆ ಅವಾಗ್ಲೇ ನಾವು ಸ್ಟಾಪ್ ಮಾಡಿ ಬಿಡ್ಬೇಕು. ಮತ್ತೆ ಏನಂದ್ರೆ, ಅವರಿಗೆ ಕೆಲವೊಮ್ಮೆ ಇಂಟ್ರೆಸ್ಟ್ ಇಲ್ಲ ಅಂತ ಇದ್ದಾಗ ಏನಾದ್ರೂ ಸ್ವಲ್ಪ ಮೆಸ್ಸಿ ಮಾಡೋದು ಶುರು ಮಾಡ್ತಾರೆ. ನೆಲದ ಮೇಲೆ ಬರೆಯೋದು, ಅಲ್ಲಿ ಬರೆಯೋದು, ಇಲ್ಲಿ ಬರೆಯೋದು, ಅದೆಲ್ಲ ಶುರು ಮಾಡಿದಾಗ ಅದನ್ನ ರಾಂಗ್ ಅಂತ ಹೇಳ್ಬೇಕು. ಅಂಡ್ ಅವ್ರು ಬರ್ದದನ್ನ ಅಳ್ಸೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಅಂಡ್ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ನಾನ್ ಇದು ಮಾಡಿದ್ದು ಮಿಸ್ಟೇಕ್, ಅಮ್ಮ ಅದನ್ನ ಒರ್ಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದು ಹೋಗಿದ್ಯಾ ಇಲ್ವೋ, ಆ ತರ ಎಲ್ಲ ಯೋಚನೆ ಮಾಡ್ತಾರೆ ಅವರು. ಸೊ ಅವ್ರಿಗೆ ಗೊತ್ತಾಗತ್ತೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅಂತ ಹೇಳಿ. ಅದಾದ್ಮೇಲೆ ಅವನಿಗೆ ಬರೆಯೋದು ಸ್ವಲ್ಪ ಸಾಕು ಅಂತ ಅನ್ನಿಸ್ತು. ಅದಾದ್ಮೇಲೆ ನಾನು ಅವನಿಗೆ ಕಲರಿಂಗ್ ಮಾಡೋದಕ್ಕೆ ಕೊಟ್ಟೆ. ಕಲರಿಂಗ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಖಾಲಿ ಬುಕ್ ತಗೊಂಡ್ ಬಂದು ಅದ್ರಲ್ಲಿ ಏನಾದ್ರೂ ನಾನೇ ಡ್ರಾ ಮಾಡಿ ಅದ್ರ ಮೇಲೆ ಕಲರಿಂಗ್ ಮಾಡೋದಕ್ಕೆ ಹೇಳ್ತೇನೆ. ಇಲ್ಲದಿದ್ರೆ ನಾನು ಆಲ್ರೆಡಿ ನಮ್ಗೆ ರೆಡಿ ಬುಕ್ ಸಿಗುತ್ತಲ್ವಾ, ಕಲರಿಂಗ್, ಕಾಪಿ ಕಲರಿಂಗ್ ಎಲ್ಲ ಬರುತ್ತೆ, ಅದನ್ನ ಯೂಸ್ ಮಾಡ್ತೇನೆ ಅವನಿಗೆ. ಸೊ ಅದನ್ನ ನೋಡ್ಕೊಂಡು ಅವನು ಕಲರಿಂಗ್ ಮಾಡ್ತಾನೆ. ನಾವು ಒಳಗಡೆ ಕುತ್ಕೊಳಿಸಿ ಅವರನ್ನು ಎಷ್ಟು ಬಿಸಿಯಾಗಿ ಇಟ್ರುನುವೆ ಅವರಿಗೆ ಬೇಗ ಬೋರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂದು 10 ನಿಮಿಷ ಒಂದು ಆಕ್ಟಿವಿಟಿ ಮಾಡಿದ್ರೆ ಮತ್ತೆ 1 ನಿಮಿಷ ಆದ್ಮೇಲೆ ಅವರಿಗೆ ಬೋರ್ ಆಗುತ್ತೆ. ಸೊ ನಾವು 10 ನಿಮಿಷಕ್ಕೊಮ್ಮೆ 15 ನಿಮಿಷಕ್ಕೊಮ್ಮೆ ಆಟದ ವಸ್ತು ಅಥವಾ ಆಡುವಂತಹ ರೀತಿ ಅಂಡ್ ಏನ್ ಆಕ್ಟಿವಿಟಿ ಮಾಡ್ತೇವೆ ಅದನ್ನ ನಾವು ಚೇಂಜ್ ಮಾಡ್ತಾ ಇರ್ಬೇಕಾಗ್ತದೆ. ಇವಾಗ ಅವರು ಒಂದು 10 ಮಕ್ಕಳ ಜೊತೆ ಇರುವಾಗ 10 ಮಕ್ಕಳು ಬೇರೆ ಬೇರೆ ತರ ಮಾಡುವಾಗ ಅಥವಾ ಅವ್ರು ಆಟ ಆಡುವಾಗ ನೋಡುವಾಗ ನಮ್ ಮಕ್ಕಳು ಖುಷಿಯಾಗಿದ್ದ ಹಾಗೆ ನಮ್ಗೆ ಅನ್ನಿಸ್ತದೆ. ನಾವು 1 to 1 ಇರುವಾಗ ಅಮ್ಮ ಮಗ ಅಥವಾ ಅಮ್ಮ ಮಗಳು ಇಬ್ರೇ ಇರುವಾಗ ಅವ್ರಿಗೆ ಏನಾಗುತ್ತಂದ್ರೆ, ನಾವು ಒಬ್ರು ಮಾಡುವಂತಹ ಕೆಲ್ಸವನ್ನ ನೋಡ್ತಾ ಇರ್ಬೇಕಾಗ್ತದೆ. ಸೊ ಅದು ಸೇಮ್ ಆಗಿದ್ರೆ ಅವರಿಗೆ ಬೇಗ ಬೋರ್ ಆಗುತ್ತೆ. ಸೊ ನಾವು ಕೂಡ ಅದ್ರ ಪ್ರಕಾರ ಪ್ಲಾನ್ ಮಾಡಿ ಹೊಸ ಹೊಸ ಆಕ್ಟಿವಿಟೀಸ್ ನ ಪ್ಲಾನ್ ಮಾಡಿ ಮಾಡ್ಬೇಕಾಗ್ತದೆ. ಅಂಡ್ ಅವರಿಗೆ ಅದು ಇಷ್ಟ ಆಗ್ಬೇಕಾಗ್ತದೆ. ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಗ ಚೇಂಜ್ ಮಾಡ್ಬೇಕು ಆ ಆಕ್ಟಿವಿಟಿಯನ್ನ. ಅವರು ಪೀಕ್ ಆಗಿ ಇರಿಟೇಷನ್ ಗೆ ಹೋಗುವವರೆಗೆ ನಾವು ವೇಟ್ ಮಾಡಬಾರ್ದು.
ಅವನಷ್ಟಕ್ಕೆ ಅವನು ಹಾಡು ಹೇಳ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ ಕಲರಿಂಗ್ ಮಾಡೋದನ್ನ. ಆಕ್ಚುಲಿ ಇದನ್ನ ನಮ್ಮ ಮಕ್ಕಳು ನಮ್ಮಿಂದ ಕಲ್ತ್ಕೊಂಡಿರ್ತಾರೆ. ನಾವೇನಾದ್ರೂ ಒಂದು ಕೆಲಸ ಮಾಡುವಾಗ ನಾವು ಆ ಕೆಲಸವನ್ನ ಎಷ್ಟು ಎಂಜಾಯ್ ಮಾಡ್ತೇವೆ, ಸೈಲೆಂಟ್ ಆಗಿ, ಕಾಮ್ ಆಗಿ, ಹ್ಯಾಪಿ ಆಗಿ ನಾವು ಏನಾದ್ರೂ ಕುಕಿಂಗ್ ಮಾಡೋದಿರಬಹುದು, ಮನೆ ಕ್ಲೀನ್ ಮಾಡೋದಿರಬಹುದು, ಯಾವ್ದಾದ್ರು ಕೆಲಸ ಮಾಡುವಾಗ ನಾವು ಹೇಗಿರ್ತೇವೆ ಅದೇ ತರ ಮಕ್ಕಳು ಕೂಡ ರಿಯಾಕ್ಟ್ ಮಾಡ್ತಾರೆ. ಮಕ್ಕಳು ಈ ತರ ಎಂಜಾಯ್ ಮಾಡುವಾಗ ನಾವು ಅವರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರು ಮಾಡಿದಂತಹ ಕೆಲಸವನ್ನ ರೆಕಗ್ನೈಸ್ ಮಾಡಿ ಅಪ್ರಿಶಿಯೇಟ್ ಮಾಡಿದ್ರೆ ಅವರಿಗೆ ಕೂಡ ಗೊತ್ತಾಗುತ್ತೆ, ಓಕೆ ನಾನು ಈ ತರ ಹಮ್ ಮಾಡಿದ್ರೆ, ನಾನು ಈ ತರ ಎಂಜಾಯ್ ಮಾಡಿದ್ರೆ ಅದು ಒಳ್ಳೇದು ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಈಗ ರೆಕಗ್ನೈಸ್ ಮಾಡೋದು ಅಂತ ಹೇಳಿದ್ರೆ ಏನೋ ಒಂದು ವಿಶೇಷವಾದಂತಹ ಮಾತು ಹೇಳ್ಬೇಕಂತಿಲ್ಲ. ಜಸ್ಟ್ ಅವನೇನಾದ್ರೂ ಒಂದು ಹಮ್ ಮಾಡ್ತಿದ್ರೆ ನಾನು ಏನ್ ಹೇಳ್ತೇನಂದ್ರೆ, ಓಕೆ ನನ್ಗೆ ಗೊತ್ತಾಯ್ತು ನೀವ್ ಇವಾಗ ಈ ಸಾಂಗ್ ಹೇಳಿದಲ್ಲ, ಈ ರೈಮ್ಸ್ ಹೇಳಿದಲ್ಲ, ಆತರ ನಾನು ಅದನ್ನ ರೆಕಗ್ನೈಸ್ ಮಾಡಿದೆ ಅಂತ ಹೇಳಿ ಅವನಿಗೆ ಗೊತ್ತಾಗುವ ಹಾಗೆ ಹೇಳ್ತೇನೆ ಅಷ್ಟೇ. ಸಿಂಪಲ್ ಆದಂತಹ ವರ್ಡ್ಸ್ ಅನ್ನ ಯೂಸ್ ಮಾಡಿದ್ರೆ ಆಯ್ತು. ಮಕ್ಕಳನ್ನ ತಗೊಂಡು ಹೋಗಿ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕು ಅಂತಿಲ್ಲ. ಅವ್ರೇನಾದ್ರೂ ಒಂದು ಕೆಲಸ ಮಾಡಿದಾಗ ಅವ್ರು ಮಾಡಿದಂತಹ ಕೆಲಸವನ್ನ ನಾವು ರೆಕಗ್ನೈಸ್ ಮಾಡಿದ್ದೇವೆ ಅಂತ ಗೊತ್ತಾದ್ರೆ ಅವರಿಗೆ ಸಾಲ್ತದೆ. ಅಂಡ್ ಅದಾದ್ಮೇಲೆ ನಾನು ಅವನಿಗೆ ಫುಡ್ ಕೊಡ್ತೇನೆ. ಏನಾದ್ರೂ ಫ್ರೂಟ್ಸ್ ಆಗಿರಬಹುದು ಅಥವಾ ಮನೆಯಲ್ಲೇ ಮಾಡಿರುವಂತಹ ಸ್ನಾಕ್ಸ್ ಆತರ ಏನಾದ್ರೂ ಕೊಡ್ತೇನೆ. ಅದು ಬೆಳಗ್ಗೆ ಟೈಮಲ್ಲಿ ಒಂದ್ಸಲ ಮತ್ತೆ ಸಂಜೆ ಟೈಮಲ್ಲಿ. ಅಂಡ್ ಅದನ್ನ ಕೊಡುವಾಗ ಅವನು ಆಟ ಆಡ್ತಿದ್ದಂತಹ ಎಲ್ಲ ವಸ್ತುಗಳನ್ನ ಸೈಡ್ ಅಲ್ಲಿ ಇಟ್ಟು ಒಂದು ಪಕ್ಕದಲ್ಲಿ ಬಂದು ಕುತ್ಕೊಂಡು ತಿನ್ನೋದಕ್ಕೆ ಹೇಳ್ತೇನೆ. ಇದು ಒಂದು ಒಳ್ಳೆಯ ಅಭ್ಯಾಸ. ಮಕ್ಕಳಿಗೆ ಚಿಕ್ಕ ಏಜ್ ಅಲ್ಲೇ ನಾವು ಶುರು ಮಾಡಿದ್ರೆ, ಅಂದ್ರೆ ಅವರಿಗೆ ತಿಂಡಿಯನ್ನು ಕೊಟ್ಟಾಗ ಅವ್ರಾಗ ಅವರು ಒಂದು ಕಡೆ ಕುತ್ಕೊಂಡು ತಿಂದ್ರೆ ಅದ್ರದಷ್ಟು ಒಳ್ಳೆಯ ಒಂದು ವಿಷಯ ಬೇರೊಂದಿಲ್ಲ. ನಮ್ಗೆ ಅವರು ಬೆಳೀತಾ ಬೆಳೀತಾ ಇದ್ದ ಹಾಗೆ ನಮ್ಗೆ ತುಂಬಾ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗ್ತದೆ. ಇಲ್ಲದಿದ್ರೆ ನಾವು ಕೆಲವೊಂದು ಕಡೆ ಮಕ್ಕಳನ್ನ ನೋಡ್ತಿರ್ಬಹುದು, 4, 5, 6 ವರ್ಷ ಆದ್ರೆ ಕೂಡ ಅವರನ್ನ ಕುತ್ಕೊಳಿಸ್ಬೇಕು, ಅವರಿಗೆ ತಿನ್ನಿಸ್ಬೇಕು, ಕೊಡಿಸ್ಬೇಕು, ಈ ತರ ಎಲ್ಲ ಇರುತ್ತೆ. ಅದಕ್ಕಿಂತ ನಾವು ಚಿಕ್ಕ ಏಜ್ ಅಲ್ಲೇ ಶುರು ಮಾಡಿದ್ರೆ 1 ವರ್ಷ, 1.5 ವರ್ಷದ ತಿಂಡಿ ಕೊಡ್ತೇನೆ, ವೆಯ್ಟ್. ನಾನೇನ್ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ ಅದನ್ನ ಕೇಳ್ತಾ ಆಟಾಡ್ತಾ ಇದ್ದಾನೆ. ನಾನೇನ್ ಹೇಳ್ತೇನೆ ಅದ್ರ ರಿಲೇಟಿವ್ ಏನಾದ್ರೂ ಒಂದು ಅವನಿಗೆ ಬೇಕು ಅಂತ ಇದ್ರೆ ಟಕ್ ಅಂತ ಬಂದು ಕೇಳ್ತಿದ್ದಾನೆ. ನಾನು ಎಷ್ಟು ಬಾರಿ ವಾಯ್ಸ್ ಓವರ್ ಕೊಡುವಾಗ ಪಾಸ್ ಮಾಡಿದೇನೋ ನನ್ಗೆ ಗೊತ್ತಿಲ್ಲ, ಇವತ್ತು ಅಷ್ಟು ಬಾರಿ ಹತ್ರ ಬಂದು ಮಾತಾಡ್ತಾ ಇದ್ದಾನೆ. ಸೊ ನಾನ್ ಏನ್ ಹೇಳ್ತಿದ್ದೇನಂದ್ರೆ, ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಅಭ್ಯಾಸ ಮಾಡ್ಬೇಕು ಅವರಷ್ಟಕ್ಕೆ ಅವರು ತಿನ್ನೋದನ್ನ. ಅದನ್ನ ಎಷ್ಟು ಬೇಗ ಬೇಕಾದ್ರೂ ನಾವು ಅವರಿಗೆ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಬಹುದು. ಬಟ್ ಅವ್ರು ಬೆಳೀತಾ ಬೆಳೀತಾ ಇದ್ದ ಹಾಗೆ ಬೇಗ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ಮಕ್ಕಳಿಗೆ ಹಾಕಿ ಕೊಟ್ಟಂತಹ ತಿಂಡಿಯನ್ನ ಅವರು ತಿನ್ನುವವರೆಗೆ ನಮ್ಗೆ ಬೇರೆ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು. ಇಲ್ಲದಿದ್ರೆ ಅವ್ರ ಜೊತೆ ನಾವು ಕೂಡ ಕುತ್ಕೊಂಡು ತಿಂಡಿ ತಿನ್ಬಹುದು. ಮಕ್ಕಳು 3 ಮೀಲ್ ಅದರ ಜೊತೆಗೆ 2 ಸ್ನಾಕ್ಸ್ ತಿನ್ನುವಾಗ ಒಂದಷ್ಟು ಟೈಮ್ ಎಂಗೇಜ್ ಆಗಿರ್ತಾರೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್. ಓಕೆ, ಇಲ್ಲದಿದ್ರೆ ನಾವು ಅವ್ರಿಗೆ ಇಡೀ ದಿನ ತಿನ್ನಿಸ್ತಾ ಇರ್ಬೇಕು ಅಂದ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅದು ಒಂದು ಪಾಯಿಂಟ್ ಅನ್ನ ಕೂಡ ನಾವು ನೋಟ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಬಂದು ಏನಾದ್ರೂ ಒಂದು ಇಂಡೋರ್ ಆಕ್ಟಿವಿಟೀಸ್ ಮಾಡಿಸ್ಬೇಕು. ನಾವು ಬೇರೆ ಬೇರೆ ತರ ಆಕ್ಟಿವಿಟೀಸ್ ನ ಮಾಡಿಸಬಹುದು. ಇವಾಗ ನಾನಿವತ್ತು ಕಪ್ ಮತ್ತೆ ಸಣ್ಣ ಸಣ್ಣ ಬಾಲ್ಸ್ ಯೂಸ್ ಮಾಡಿ ಒಂದಷ್ಟು ಆಕ್ಟಿವಿಟೀಸ್ ಮಾಡ್ಸೋದಕ್ಕಂತ ಹೇಳಿ ಇಲ್ಲಿ ಕುತ್ಕೊಂಡಿದ್ದಾನೆ. ನಾವು ನಮ್ಗೆ ಕೂಡ ಗೊತ್ತಿರುತ್ತೆ ಅಲ್ವಾ, ನಾವು ಅಲ್ಲಿ ಇಲ್ಲಿ ನೋಡಿರ್ತೇವೆ. ಸೊ ಆಕ್ಟಿವಿಟೀಸ್ ಯಾವ ತರ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡಬಹುದು. ಇವಾಗ ಚಿಕ್ಕ ಕಪ್ಸ್ ಮತ್ತೆ ಬಾಲ್ಸ್ ಇಟ್ಕೊಂಡು ನಾವು ನೂರಾರು ಆಕ್ಟಿವಿಟೀಸ್ ನ ಮಾಡಿಸಬಹುದು. ಈ ತರದ್ದು ಆಕ್ಟಿವಿಟೀಸ್ ಮಾಡುವಾಗ ನಾವು ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ಬೇಕು. ಏನಂದ್ರೆ, ಒಂದು ಅವರು ಒಂದು ಕಡೆ ಕುತ್ಕೊಂಡು ಮಾಡುವಂತಹ ಆಕ್ಟಿವಿಟಿ, ಇನ್ನೊಂದು ಅವರು ಆ ಕಡೆ ಈ ಕಡೆ ಹೋಗ್ತಾ ರನ್ನಿಂಗ್ ಮಾಡಿ ಅಥವಾ ವಾಕಿಂಗ್ ಮಾಡಿ ಮಾಡುವಂತಹ ಆಕ್ಟಿವಿಟೀಸ್ ನ ಮಾಡಿಸ್ಬೇಕು. ಅವಾಗ ಅವರು ಆಕ್ಟಿವ್ ಆಗಿ ಹ್ಯಾಪಿ ಆಗಿ ಇರೋದಕ್ಕೆ ಆಗತ್ತೆ. ಒಂದೇ ಕಡೆ ಕುತ್ಕೊಂಡು ಮಾಡಿದ್ರೆ ಅವರಿಗೆ ಬೋರ್ ಆಗತ್ತೆ. ಅಂಡ್ ಬೋರ್ ಆದಾಗ ಸ್ವಲ್ಪ ಡ್ರಾಮಾ ಇರುತ್ತೆ. ಇಲ್ಲಿ ನೀವು ನೋಡ್ತಿರಬಹುದು, ಆರುಷಿದು ಡ್ರಾಮಾ ಲೈಟ್ ಆಗಿ ಆಗ್ತಾ ಇತ್ತು. ಹಾಗೆ ಇರುತ್ತೆ ಒಂದು ಡ್ರಾಮಾ, ಜಾಸ್ತಿ ಓವರ್ ಏನ್ ಇರೋದಿಲ್ಲ. ಅದಾದ್ಮೇಲೆ ಓಕೆ, ಯಾವ್ದಕ್ಕೂ ಓಕೆ ಇಲ್ಲ ಅಂತ ಇರುವಾಗ ನಾವು ಹೊರಗಡೆ ಕರ್ಕೊಂಡು ಹೋಗಬಹುದು. ಇದು ನಾನು ಅವಾಗ್ಲೇ ಕರ್ಕೊಂಡು ಹೋದದ್ದಲ್ಲ, ಈವ್ನಿಂಗ್ ಕ್ಯಾಪ್ಚರ್ ಮಾಡಿರುವಂತಹ ಒಂದು ಕ್ಲಿಪ್ ಇದು. ಸಂಜೆ ಟೈಮಲ್ಲಿ ಹೊರಗಡೆ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಏನಾದ್ರೂ ಒಂದು ಬೈಸಿಕಲ್, ಕಿಕ್ ಸ್ಕೂಟರ್ ಅಥವಾ ಪುಷ್ ಕಾರ್ ಅಥವಾ ಟ್ರೈಸಿಕಲ್ ಏನಿದೆ ಅದನ್ನ ಕೊಟ್ಟು ಒಂದ್ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು. ಅದಾದ್ಮೇಲೆ ನಮ್ಗೆ ಪ್ಲೇ ಏರಿಯಾ ಏನಾದ್ರೂ ಇದ್ರೆ ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರೆ ಮಕ್ಕಳಿಗೆ ಹ್ಯಾಪಿಯಾಗಿ ಫೀಲ್ ಆಗ್ತದೆ, ಮಕ್ಕಳು ಹ್ಯಾಪಿಯಾಗಿರ್ತಾರೆ. ಸೊ ನೀವು ಇಲ್ಲಿ ನೋಡ್ತಿರಬಹುದು, ಅವನ ಹಿಂದ್ಗಡೆ ಸ್ವಲ್ಪ ಸ್ಯಾಂಡ್ ಟಾಯ್ಸ್ ಕೂಡ ಹಿಡ್ಕೊಂಡು ಹೋಗಿದ್ದ. ಅದರಲ್ಲಿ ಸ್ವಲ್ಪ ಹೊತ್ತು ಅವನು ಪ್ಲೇ ಏರಿಯಾದಲ್ಲಿ ಆಟ ಆಡ್ತಾನೆ. ಅಲ್ಲಿ 1 ಗಂಟೆ ಹೋಗುತ್ತೆ, 1-1.5 ಗಂಟೆ ಕೂಡ ಕೆಲವೊಂದ್ ದಿನ ಆಗುತ್ತೆ. ಸೊ ಆ ತರ ಸ್ವಲ್ಪ ಹೊತ್ತು ಸ್ಪೆಂಡ್ ಆಗುತ್ತೆ. ಇನ್ನು ಮನೆಗ್ ಬಂದು ರಾತ್ರಿ ಊಟ ಪ್ರಿಪೇರ್ ಮಾಡುವಾಗ, ಅಂದ್ರೆ ನಾನೇನ್ ಅಡುಗೆ ಮಾಡ್ತೇನೆ ಆ ಟೈಮಲ್ಲಿ ಅಥವಾ ಯಾವ್ದಾದ್ರು ಟೈಮಲ್ಲಿ ನಾವು ಬಿಸಿ ಇರುವಾಗ ಮಕ್ಕಳಿಗೆ
ಏನು ಅಡಿಗೆ ಸಾಮಾನು, ಈ ಪಾತ್ರೆಗಳೆಲ್ಲ ಏನಿರುತ್ತೆ ಅದನ್ನ ಸ್ವಲ್ಪ ಹೊತ್ತು ಕೊಟ್ಟು ಆಟ ಆಡ್ಲಿಕ್ಕೆ ನಾವು ಹೇಳ್ಬೇಕಂತಿಲ್ಲ ನಿಜವಾಗಿಯೂ. ಅಂದ್ರೆ ಅವರು ತೆಗಿಲಿಕ್ಕೆ ಬಂದ್ರೆ ನಾವು ಸ್ವಲ್ಪ ಫ್ರೀ ಆಗಿ ಬಿಡ್ಬೇಕು. ಅದ್ರಲ್ಲಿ ಒಂದ್ ಸ್ವಲ್ಪ ಹೊತ್ತು ಅವರು ಎಂಗೇಜ್ ಆಗಿರ್ತಾರೆ ಅಂಡ್ ಅವರು ಇನ್ನೋವೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅವ್ರದ್ದು ಕ್ರಿಯೇಟಿವಿಟಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಇದನ್ನೆಲ್ಲ ಕೊಡೋದಲ್ಲ, ಅವನೇ ಬಂದು ತಗೊಂಡ್ ಹೋಗ್ತಾನೆ. ಅವನಿಗೆ ಯಾವುದು ಆಕ್ಸೆಸಿಬಲ್ ಇದೆ ಅದನ್ನ ಅವನು ಇಟ್ಕೊಂಡು ಹೋಗ್ತಾನೆ. ಅಂಡ್ ಎಲ್ಲ ತರದ್ದು ಪಾತ್ರೆಗಳನ್ನ ತಗೊಂಡ್ ಹೋಗೋದಿಲ್ಲ. ನಾನು ಅವನ್ಗೆ ಹೇಳಿರ್ತೇನೆ ಯಾವ್ದನ್ನೆಲ್ಲ ಅವ್ನು ತಗೊಂಡ್ ಹೋಗ್ಬಹುದು ಆಟ ಆಡ್ಲಿಕ್ಕೆ ಅಂತ ಹೇಳಿ, ಅದನ್ನ ಅವನು ತಗೊಂಡ್ ಹೋಗ್ತಾನೆ. ನಾನು ಕೂಡ ಫ್ರೀ ಆಗಿ ಬಿಟ್ಟಿರ್ತೇನೆ. ಅಂಡ್ ಇದು ಏನಂದ್ರೆ ನಾನ್ ಸ್ವಲ್ಪ ಆಕ್ಟಿವಿಟಿ ಅವನ ಹತ್ರ ಮಾಡಿಸ್ತೇನೆ. ಆಕ್ಟಿವಿಟಿ ಬುಕ್ ನಾನು ಪರ್ಚೇಸ್ ಮಾಡಿರ್ತೇನೆ. ಅದರಲ್ಲಿರುವಂತಹ ಆಕ್ಟಿವಿಟಿಯನ್ನ ನಾನು ಅವನಿಗೆ ಮಾಡಿಸ್ತೇನೆ. ಇವಾಗ ಇದರಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಇದ್ರೆ ನಾನು ಪೆನ್ಸಿಲ್ ಕೊಟ್ಟು ಅವನಿಗೆ ಮ್ಯಾಚ್ ಮಾಡಿಸೋದಿಲ್ಲ. ಜಸ್ಟ್ ಓರಲಿ ಕೇಳ್ತೇನೆ ಅಥವಾ ಟಚ್ ಮಾಡ್ಲಿಕ್ಕೆ ಹೇಳ್ತೇನೆ, ಆ ತರ ಏನಾದ್ರೂ ಮಾಡ್ತೇನೆ. ಯಾಕಂದ್ರೆ ಪೆನ್ಸಿಲ್ ಕೊಟ್ಟು ನಾನು ಆಕ್ಟಿವಿಟಿ ಮಾಡಿಸಿದ್ರೆ ಇನ್ನೊಮ್ಮೆ ಓದುವಾಗ ಅವನಿಗೆ ಬೋರ್ ಆಗುತ್ತೆ. ಸೊ ಮಕ್ಕಳಿಗೆ ಬೋರ್ ಆಗ್ಬಾರ್ದು ಅಂತ ಇದ್ರೆ ಆ ಬುಕ್ ಬ್ಲ್ಯಾಂಕ್ ಆಗಿರ್ಬೇಕು, ಆ ತರ ನಾನು ನೋಡ್ಕೊಂಡಿರ್ತೇನೆ. ಅದರಲ್ಲಿ ಯಾವುದೇ ಒಂದು ಬರ್ದದ್ದು ಏನು ಇರೋದಿಲ್ಲ, ಹೊಸ್ತಾಗಿರುತ್ತೆ ಅವನಿಗೆ ಪ್ರತಿ ಸಲ ನಾನು ಆಕ್ಟಿವಿಟಿ ಮಾಡಿಸುವಾಗ. ಅಂಡ್ ಬರೀಬೇಕು ಅಥವಾ ಪೆನ್ ಹಿಡ್ಕೊಂಡು ಏನಾದ್ರೂ ಮಾಡ್ಬೇಕು ಅಂತ ಇರುವಾಗ ನಾನು ಬೇರೆ ತರ ಫಾಲೋ ಮಾಡ್ತೇನೆ ಕೆಲವೊಂದು ಟಿಪ್ಸ್ ಅನ್ನ. ಅದನ್ನ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಹೇಳ್ತೇನೆ. ನನ್ಗೆ ಮಾತ್ರ ತುಂಬಾ ಬೋರ್ ಆಗುತ್ತೆ ಈ ತರ ಅವನಿಗೆ ಆಕ್ಟಿವಿಟಿ ಮಾಡಿಸುವಾಗ. ಬಟ್ ಏನು ಮಾಡುವ ಹಾಗಿಲ್ಲ, ನಾನು ಅಡ್ಜಸ್ಟ್ ಆಗ್ಬೇಕು. ಬೇರೆ ಏನಂದ್ರೆ ನಾನು ಸ್ಲೇಟ್ ಅಲ್ಲಿ ಅಥವಾ ಖಾಲಿ ಬುಕ್ ಅಲ್ಲಿ ಆಕ್ಟಿವಿಟೀಸ್ ಮಾಡಿಸ್ತೇನೆ. ನಾನು ಯಾವ ತರ ಮಾಡ್ತೇನೆ ಅಂತ ಹೇಳಿ ಅದನ್ನ ನಿಮ್ಗೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತೇನೆ ಯಾವತ್ತಾದ್ರೂ. ಇದು ಸ್ಟಿಕ್ಕರ್ ಬುಕ್ ಓಸ್ವಾಲ್ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಸೆಟ್ ಆಫ್ 4 ಪರ್ಚೇಸ್ ಮಾಡಿರೋದು. ಅವನಿಗೆ ತುಂಬಾ ಬೋರ್ ಯಾವಾಗ ಆಗುತ್ತೆ ನೋಡಿ, ಅವಾಗ ನಾನು ಈ ಬುಕ್ ಅನ್ನ ಕೊಟ್ರೆ ಅವನು ತುಂಬಾ ಎಂಗೇಜ್ ಆಗಿರ್ತಾನೆ. ತುಂಬಾ ಒಳ್ಳೆಯ ರೀತಿಯಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾನೆ. ಮಕ್ಕಳಿಗೆ ಒಂದು ಒಳ್ಳೆಯ ಬುಕ್ ಅಂತ ಹೇಳ್ಬಹುದು ಇದು. ಅವನಿಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಎಸ್ ನಂಬರ್ ಸ್ಟಿಕ್ಕರ್ ಬುಕ್. ಅವನು ಇಲ್ಲೇ ಇದ್ದಾನೆ ಅವಾಗದಿಂದ. ಅವನಿಗೆ ಪಪ್ಪಾಯ ಬೇಕಂತೆ. ಪಪ್ಪಾಯ ಬೇಕಾ? ಎಸ್, ಓಕೆ ಕಮಿಂಗ್. ನನ್ಗೆ ಈ ಒಂದು ಏನು ವಾಯ್ಸ್ ಓವರ್ ಫಿನಿಶ್ ಮಾಡ್ಬೇಕು ಇವತ್ತು ಅಂತ ಇತ್ತು. ಸೊ ಅವನನ್ನ ವೇಟ್ ಮಾಡಿಸ್ತಾ ಇದ್ದೇನೆ. ಈ ಒಂದು ವಾಯ್ಸ್ ಓವರ್ ಕೊಟ್ಟಾದ್ಮೇಲೆ ಆರುಷ್ಗೆ ಇವತ್ತು ಪಪ್ಪಾಯ ಕೊಡ್ಬೇಕು. ಓಕೆ, ಎಕ್ಸ್ಪ್ರೆಷನ್ ಮಾತ್ರ ಜಾಸ್ತಿ ಇರುತ್ತೆ. ಆಂಡ್ ಐತೆ ಬರ್ಪೆಯ ನಾವೇ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ನಿಮ್ ಮನೆಯಲ್ಲಿ 3+ ಇಯರ್ಸ್ ಕಿಡ್ಸ್ ಇದ್ರೆ ಕಂಪಲ್ಸರಿ ಪರ್ಚೇಸ್ ಮಾಡಿ. 2.5 ಇದ್ರೂ ಪರವಾಗಿಲ್ಲ, ತುಂಬಾ ಯೂಸ್ ಆಗುತ್ತೆ. ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ಗೆ ಇದು ತುಂಬಾ 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 ಒಳ್ಳೇದು ಅಂತ ಹೇಳ್ಬಹುದು. ಇದ್ರ ಜೊತೆಗೆ ನಾವು ಯಾವ ತರದ್ದು ಬೇಕಾದ್ರೂ ಆಕ್ಟಿವಿಟೀಸ್ ನ ಮಾಡಿಸಬಹುದು ಮನೆಯಲ್ಲಿ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿ. ನಾನು ಇದು ಜಸ್ಟ್ 1 ದಿನ ಅಥವಾ 2 ದಿನ ಕ್ಯಾಪ್ಚರ್ ಮಾಡಿರುವಂತಹ ಕ್ಲಿಪ್ಸ್ ಅನ್ಸುತ್ತೆ. ಸೊ ನಾನು ವೀಕ್ಲಿ ಅಥವಾ 2 ವೀಕ್ಸಿಗೊಮ್ಮೆ ಬೇರೆ ಬೇರೆ ತರದ ಆಕ್ಟಿವಿಟೀಸ್ ಮಾಡಿಸ್ತಾ ಇರ್ತೇನೆ. ಸೊ ದಟ್ ಅವನಿಗೆ ಕೂಡ ರಿಫ್ರೆಶ್ಮೆಂಟ್ ಇರುತ್ತೆ, ಬೇರೆ ಬೇರೆ ಚೇಂಜಸ್ ಕೂಡ ಇರುತ್ತೆ. ಇಷ್ಟೇ ಈ ಒಂದು ಬ್ಲಾಗ್ ಅನ್ನ ನಾನು ನಿಮಗೆ ಎಂಡ್ ಮಾಡ್ತೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಚಾನಲ್ ಅಲ್ಲಿ ಬೇರೆ ಬೇರೆ ತರದ್ದು ವಿಡಿಯೋಸ್ ಇವೆ. ಬೇಬಿ ಫುಡ್ಸ್ ಆಗಿರಬಹುದು, ಕಿಡ್ಸ್ ಆಕ್ಟಿವಿಟಿ, ಲರ್ನಿಂಗ್ ಟಾಯ್ಸ್, ಬುಕ್ಸ್, ಅದರದ್ದೆಲ್ಲ ಡೀಟೇಲ್ ಆಗಿ ತುಂಬಾ ವಿಡಿಯೋಸ್ ಇವೆ. ಟೈಮ್ ಇದ್ರೆ ಚೆಕ್ ಮಾಡಿ. ಥ್ಯಾಂಕ್ ಯು, ಬಾಯ್.